ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅನ್ನುವಂಥ ಕುತೂಹಲದ ಪ್ರಶ್ನೆಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ. ಬಟ್ ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಬಿಗ್ ಬಾಸ್ ಸೀಸನ್ 12ರ ಒಂದು ರಿಯಾಲಿಟಿ ಶೋ ಏನು ನಡೀತಾ ಇದೆಯೋ ಆ ಸ್ಥಳಕ್ಕೆ ಸಾಕಷ್ಟು ಜನ ಮಹಿಳಾ ಅಭಿಮಾನಿಗಳು ಕೂಡ ಬಂದಿರತಕ್ಕಂಥದ್ದು ನೋಡ್ತಾ ಇರ್ಬೋದು. ಅಂದರೆ ಪ್ರತಿ ಬಾರಿ ಕೂಡ ಇಲ್ಲಿ ಬರ್ತಾ ಇರ್ತಾರೆ, ಯಾವ ಶೋ ನಡೀತಾ ಇರುತ್ತೋ ಅಲ್ಲಿ ಮನೆ ಹತ್ರ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬರ್ತಾರೆ. ಬಟ್ ಈ ಬಾರಿ ಸಾಕಷ್ಟು ಕುತೂಹಲದಿಂದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಅಂದರೆ ಈ ಟೈಮ್ಗೆ ಇಷ್ಟೊಂದು ಕುತೂಹಲ ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೊದಲೇದಾಗಿ ಅಂತ? ಸೊ ನಾನು ಬಿಗ್ ಬಾಸ್ ಶೋನ ಎಲ್ಲ ಟೈಮಲ್ಲೂ ಫಾಲೋ ಅಪ್ ಮಾಡಿದ್ದೀನಿ, ಬಟ್ ಇಷ್ಟು ಕ್ರೇಜ್ ಇರಲಿಲ್ಲ ನನಗೆ. ಸೊ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿ ಕಂಟೆಸ್ಟೆಂಟ್ಸ್ನ ನೋಡಬೇಕು ಅಂತ, ಆ್ಯಂಡ್ ಎಕ್ಸ್ಪೆಷಲಿ ಗಿಲ್ಲಿನ ನೋಡಬೇಕು ಅಂತ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ. ಯಾವತ್ತೂ ಈ ಥರ ಜೋಶ್ ಇರಲಿಲ್ಲ ನನಗೆ, ಬರಬೇಕು ಇಲ್ಲಿಗೆ ಬಂದು ನೋಡಬೇಕು, ಟಿ ವಿಲಿ ನೋಡಿ ಖುಷಿ ಪಡ್ತಿದ್ದೆ. ಬಟ್ ಇಲ್ಲಿ ಬಂದಿರೋದೇ ಗಿಲ್ಲಿಗೋಸ್ಕರ. ಮೇಡಮ್, ನಿಮಗೆ ಇಡೀ ಸೀಸನಲ್ಲಿ ಏನು ಇಷ್ಟ ಆಯಿತು? ಆಟ ಯಾರ ಆಟ ತುಂಬ ಇಷ್ಟ ಆಯಿತು? ಗಿಲ್ಲಿನೇ ಯಾಕೆ ಇಷ್ಟ ಆದರು ಅನ್ನೋಂಥದ್ದು? ಅವ್ರು ಮಾಡೋ ಕಾಮಿಡಿ ಡೈಲಿ ಈಗ ಅವರಿಂದನೇ ಟಿವಿಗೆ ಒಂಥರ TRP ಅಂತ ಹೇಳ್ಬೋದು. ಜಾಸ್ತಿ ಗಿಲ್ಲಿಯಿಂದ ಕಾಮಿಡಿ ಆದಾಗ ನಮಗೂ ಖುಷಿ ಆಗುತ್ತೆ ನೋಡಿದಾಗ. ಬಿಗ್ ಬಾಸ್ ಇನ್ನೂ ಇಂಥ ಕಂಟೆಸ್ಟೆಂಟ್ಸ್ ಬರಬೇಕು ಅಂತ ಖುಷಿ ಆಗುತ್ತೆ. ಸೊ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ ಗೆಲ್ತಾರೆ ಅನ್ನೋಂಥ ಭರವಸೆಯಲ್ಲಿ ನೀವು ಅಭಿಮಾನಿಗಳಾಗಿದ್ದೀರಿ. ಒಂದು ವೇಳೆ ಅವಕಾಶ ಇಲ್ಲದೆ ಹೋದ್ರೆ ಇದೆಯಂತ ಅನ್ಸುತ್ತೆ? 200% ಚಾನ್ಸೇ ಇಲ್ಲ. ಬಿಕಾಸ್ ಪ್ರತಿಯೊಬ್ಬರಿಗೂ ನಾವು ಪುಷ್ ಮಾಡಿ ವೋಟ್ ಮಾಡಿದ್ದೀವಿ, ನಾವು ಕೂಡ ವೋಟ್ ಮಾಡಿದ್ದೀವಿ, ವೋಟ್ ಕೂಡ ಮಾಡಿಸಿದ್ದೀವಿ. ಚಾನ್ಸೇ ಇಲ್ಲ, 200% ಚಾನ್ಸ್ ಇಲ್ಲ. ಗಿಲ್ಲಿನೇ ಗೆಲ್ಲೋದಕ್ಕೆ ಅವರೇ ಗೆಲ್ಲಬೇಕು. ಯಾಕೆಂದರೆ ಅವರು ಮಾತಾಡಿರೋ ಕಾಮಿಡಿ ಆಗಿರ್ಬೋದು ಮತ್ತು ಆಟಗಳಾಗಿರ್ಬೋದು ಎಲ್ಲರೂ ಸೂಪರ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಸೊ ಅದಕ್ಕೆ ಅವರೇ ಗೆಲ್ಲೋದು, ಅವರೇ ಪಕ್ಕ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ ಬಿಟ್ರೆ ಯಾರು ಗೆಲ್ಬೋದು ಅನ್ನೋಂಥ ನಿರೀಕ್ಷೆಗಳು ನಿಮಗಿತ್ತು? ಸೊ ರನ್ನರ್ ಅಪ್ ಯಾರು ಆಗ್ತಾರೆ ಅಂತ ಅನ್ಸುತ್ತೆ? ಮೇ ಬಿ ರಕ್ಷಿತಾ ಇಲ್ಲ ಕಾವ್ಯ ಅವ್ರು ಆಗ್ಬೋದು ರನ್ನರ್ ಅಪ್. ಅಂದರೆ ಅವರಿಬ್ಬರೇ ಆಗ್ಬೋದು ವೋಟಿಂಗ್ ಪ್ರಕಾರ ನೋಡೋಕೋದ್ರೂ. ಗಿಲ್ಲಿ ನಿಮಗೆ ಯಾಕೆ ಇಷ್ಟ ಆದರು? ಸೊ ಅಂದರೆ ಈಗ ಟಿ ವಿಲಿ ನೋಡ್ಬೋದಾಗಿತ್ತು, ಬಟ್ ಶೋ ನಡೆಯೋ ಸ್ಥಳಕ್ಕೆ ಬಂದಿದ್ದೀರಿ, ಅವ್ರನ್ನ ಮಾತಾಡಿಸ್ಬೇಕು, ಮೀಟ್ ಮಾಡಬೇಕು ಅನ್ನೋಂಥ ಕುತೂಹಲನ ಹೇಗೆ ಅನ್ನುವಂಥದ್ದು? ಅಂದರೆ ಅವರು ಸ್ಪಾಂಟೇನಿಯಸ್ ಕಾಮಿಡಿ ಇರ್ಬೋದು, ಇಲ್ಲ ಒಬ್ರನ್ನ ಲೈಕ್ ಅವ್ರ ನೇಮ್ ತೊಗೊಂಡು ಅವ್ರಿಗೆ ಲೈಕ್ ಟಾಂಗ್ ಕೊಡ್ತಾ ಇರೋರು, ನಗ್ನಗ್ತಾ ಟಾಂಗ್ ಕೊಡ್ತಾ ಇರೋದಾಗ್ಬೋದು. ಅದೆಲ್ಲ ನೋಡಿ ಕ್ರೇಜ್ ಇವಾಗ ಇಲ್ಲೇ ನೋಡ್ತಾ ಇರ್ತೀರ ಎಷ್ಟು ಜನ ಬಂದಿದ್ದಾರೆ ಅನ್ನೋದು. ಸೊ ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಏನು ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು. ಯಾರು ಇದುವರೆಗೂ ಈ ಥರ ಕ್ರೇಜ್ ಕ್ರಿಯೇಟ್ ಮಾಡಿಲ್ಲ. ಸೊ ಗಿಲ್ಲಿ ಇಸ್ ದ ನಂಬರ್ 1. ಅದಕ್ಕೋಸ್ಕರ ಐ ವಾಂಟ್ ಟು ಕಮ್ ಹಿಯರ್. ನೆಲಮಂಗಲದಿಂದ ಬಂದಿದ್ದೀನಿ. ಅವರು ಮೀಟ್ ಮಾಡ್ಬೇಕಂತ ಬಂದಿದ್ದೀರಾ, ಬಿಟ್ಟು ಮೀಟ್ ಮಾಡೋ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ? ಎಷ್ಟೋ ತನಕ ಇದ್ದು ನೋಡಿ ಹೋಗ್ಬೇಕನ್ನೋ ಕಾತುರದಲ್ಲಿದ್ದೀರಿ ಅಂತ? ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಅಟ್ಲೀಸ್ಟ್ ಇಲ್ಲಿ ಕಾರಿಂದ ಹೋಗ್ತಾರಲ್ಲ ಅವಾಗಾದ್ರೂ ನೋಡಿ. ಮೂವ್ ಆಗಿದಾಗ ಅವ್ರನ್ನ ಜಸ್ಟ್ ನೋಡಿದ್ರೆ ಖುಷಿ ಆಗುತ್ತೆ ಅಲ್ಲಿಂದ ಬಂದಿರೋದಕ್ಕೂ. ನಾವು ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದೀವಿ ಓಟು, 99 ಮಾಡಿದ್ದೀವಿ, ಒಬ್ರೊಬ್ರಿಂದನೂ ಎಲ್ಲರೂ ಮಾಡಿದ್ದೀವಿ. ಆಲ್ಮೋಸ್ಟ್ ನಮ್ಮದು ಬಿಗ್ ಫ್ಯಾಮಿಲಿ. ಸೊ ಎಲ್ರಿಗೂ ಕೂರಿಸ್ಬಿಟ್ಟು ನಾನೇ ಸ್ವತಃ ವೋಟ್ ಮಾಡಿದ್ದೀನಿ ಎಲ್ರಿಗೂ. ಪೂಜಾ ಅಂತ. ಲಾವಣ್ಯ ಅಂತ. ಯಶಸ್ವಿನಿ. ಎಸ್, ಇದಿಷ್ಟು ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಅವರು ಕಾರಲ್ಲಿ ಹೋಗೋದಾದ್ರೂ ಸರಿ, ಅದನ್ನು ನೋಡ್ಬಿಟ್ಟು ವಾಪಸ್ ಹೋಗೋಣ ಅಂತ ಬಂದಿದ್ದೀವಿ ಅನ್ನುವಂಥದ್ದು ನೆಲಮಂಗಲದಿಂದ ಬಂದಂಥ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗಿ, TV9 ಬೆಂಗಳೂರು.